ಬರದ ನಡುವೆ ಕಡಿಮೆ ಅವಧಿಯಲ್ಲಿ ಬೆಳೆದ ಮೆಕ್ಕೆಜೋಳವನ್ನು ಜಾನುವಾರುಗಳಿಗೆ ಮೇವನ್ನಾಗಿ ಪರಿವರ್ತಿಸುವ ಮೂಲಕ ಕೊಪ್ಪಳ ಜಿಲ್ಲೆಯ ರೈತರು ಪ್ರತಿ ಎಕರೆಗೆ 40,000 ರೂಪಾಯಿಯವರೆಗೂ ಲಾಭ ಗಳಿಸಿ ಯಶಸ್ವಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ರೈತ ಮಿರಜ್ ಖಾನ ಗೌಸೂಸಾಬ್ ಕಿಲ್ಲೆದಾರ ಮತ್ತು ರೈತ ವೀರೇಶ್ ಕುಣಿಕೇರಿ ಎಂಬುವವರು ಮೆಕ್ಕೆಜೋಳದ ಬೆಳೆಯನ್ನು ಸೈನೇಜ್ ಮೇವು ತಯಾರಿಕೆಗೆ ಪೂರೈಕೆ ಮಾಡಿ ಕೇವಲ 75 ದಿನಗಳಲ್ಲಿ ಹೆಚ್ಚು ಲಾಭ ಗಳಿಸುವ ಮೂಲಕ ಈ ಭಾಗದ ರೈತರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಮಿರಜ್ ಖಾನ ಗೌನೂಸಾಬ್ ಕಿಲ್ಲೆದಾರ, ಬರದಿಂದ ಕೊಳವೆ ಬಾವಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ. ಮೆಕ್ಕೆಜೋಳ ಕಾಳು ಕಟ್ಟಲು 150 ದಿನಗಳವರೆಗೂ ಕಾಯಬೇಕು. ಜೊತೆಗೆ ಹೆಚ್ಚಿನ ಪ್ರಮಾಣದ ನೀರು ಅಗತ್ಯವಿರಲಿದೆ. ಆದರೆ ಕಡಿಮೆ ಸಮಯದಲ್ಲಿಯೇ ಸೈಲೇಜ್ ಮೇವು ಸಿದ್ಧಪಡಿಸಲು ಪೂರೈಕೆ ಮಾಡಿ ಅಧಿಕ ಲಾಭ ಗಳಿಸಬಹುದಾಗಿದೆ ಎಂದರು. ಆ ರೀತಿಯಿಂದ ನೋಡಿದ್ರೆ ಮಳೆ ಹೋಗಿರೋದೊಂದು, ನೀರು ಕಮ್ಮಿ ಆಗಿರೋದೊಂದು, ಆ ರೀತಿಯಿಂದ ನೋಡಿದ್ರೆ ಮತ್ತೆ ಒಂದು ಪೀಕ್ ಕುಂದಿರ್ತಾ ನಮ್ಗೆ ಅನುಕೂಲ ಐತೆ. ರೈತ ವೀರೇಶ್ ಕುಣಿಕೇರಿ, ಬರದಿಂದ ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಸಮಸ್ಯೆ ಎದುರಾಗಿದೆ. ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಿಗೆ ಸೈನೇಜ್ ಮೇವು ಉತ್ತಮ ಪಶು ಆಹಾರವಾಗಿದೆ. ಈ ಮೇವಿನಿಂದ ಹಾಲಿನ ಇಳುವರಿ ಹೆಚ್ಚಾಗಲಿದೆ. ಇದರಿಂದ ಮೆಕ್ಕೆಜೋಳವನ್ನು ಮೇವು ತಯಾರಿಕೆಗೆ ಪೂರೈಸುತ್ತಿರುವುದಾಗಿ ಹೇಳಿದರು. ಈಗ ನಾವು ಸೈಲೇಜ್ ಕೊಳ್ಳಿಲ್ಲಪ್ಪ ಅಂತಂತಂದ್ರೆ ಫಾರ್ಮ್ ಮಾಡಿದ್ರೆ ಕೊಳ್ಳಿಲ್ಲ, ಏನು ಕೊಳ್ಳಿಲ್ಲ ಅಂದ್ರೆ 150 ದಿನ ಸರ್, 5 ತಿಂಗಳು ಬೇಕು ಸರ್. ಎಲ್ಲ ನಮ್ಮ ರಾಶಿಯಾಗಿ ಎಲ್ಲ ಕಂಪ್ಲೀಟ್ ಆಗಕ್ಕೆ 5 ತಿಂಗಳು ಬೇಕು ಸರ್. ಮೇವು ತಯಾರಕ ವೀರೇಶ್ ಹಿರೇಮಠ, ಪ್ರಸಕ್ತ ವರ್ಷ ಬರದಿಂದ ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಕೊರತೆ ಇದೆ. ಇದರ ನಡುವೆಯೂ ರೈತರು ಮೆಕ್ಕೆಜೋಳದ ಮೇವು ಬೆಳೆದು ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ ಎಂದರು. ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಸರ್. ಲೂಸ್ ಬೇಕಂದ್ರೆ ಲೂಸ್ನು ಕೊಡ್ತೀವಿ, ಪ್ಯಾಕಿಂಗ್ ಬೇಕಂದ್ರೆ ಪ್ಯಾಕಿಂಗ್ನು ಕೊಡ್ತೀವಿ ಸರ್. ಎರಡು ಥರ ಆಪ್ಷನ್ ಐತೆ ಸರ್. ಒಂದು 60% ಹಾಲು ಬರಕೈತಿ ಅಂದ್ರೆ ಸರ್, ಇನ್ನೊಂದು 20% ಹಾಲು ಜಾಸ್ತಿ ಆಗುತ್ತೆ ರೀ ಸೈಲೇಜ್ ಹಾಕಿದ್ರೆ. ಯಾಕಂದ್ರೆ ಅದ್ರಾಗ ಹಾಲುಗಳು ಇರೋದ್ರಲ್ಲಿದ್ದ ಸರ್ ಅದು ಜಾಸ್ತಿ ಆಗುತ್ತೆ ಸರ್. ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿನೋದ್ ಕುಮಾರ್ ದಿವಟರ್, ಬರಗಾಲದಲ್ಲಿ ಮೆಕ್ಕೆಜೋಳದ ಬೆಳೆ ಫಸಲು ಬರುವವರೆಗೂ ಉಳಿಸಿಕೊಳ್ಳುವುದು ರೈತರಿಗೆ ಹರಸಾಹಸವಾಗಿದೆ. ಮಳೆ ಕೊರತೆಯಿಂದ ಅಂತರ್ಜಲ ಮಟ್ಟ ಕುಸಿದಿದ್ದು ಕಡಿಮೆ ನೀರಿನಲ್ಲಿ ಮೆಕ್ಕೆಜೋಳ ಬೆಳೆದು ಸೈಲೇಜ್ ಮೇವು ತಯಾರಿಸಲು ಮುಂದಾಗಿದ್ದಾರೆ. ಇದರಿಂದ ಹೂಡಿಕೆಗಿಂತ ಹೆಚ್ಚು ಲಾಭ ಗಳಿಸಲು ನೆರವಾಗಿದೆ ಎಂದು ತಿಳಿಸಿದರು. 150 ದಿನ ಕಾಯುವ ಬದಲು 75 ದಿನದಲ್ಲಿ ಕಟಾವಿಗೆ ಬರತಕ್ಕಂಥ ಮೆಕ್ಕೆಜೋಳವನ್ನು ಬಳಸಿಕೊಂಡು ರಸಮೇವು ಮಾಡಿ ಅದನ್ನ ನಾವು ವರ್ಷಾಂಗಟ್ಲೆನೂ ಶೇಖರಣೆ ಮಾಡಿಕೊಂಡು ಬರಗಾಲದಲ್ಲಿ ಕೂಡ ನಾವು ಅದನ್ನ ಒಂದು ಪೌಷ್ಟಿಕ ಆಹಾರವಾಗಿ ರಸಮೇವನ್ನು ಬಳಸಬಹುದು.